ಪೊಲೀಸಿನವರಿಗೆ ನೀತಿ ಕೆಟ್ಟ ಸರ್ಕಾರಕ್ಕೆ. ಆದ್ರೆ ಇವತ್ತು ಹೂವಯ್ಯನವರಿಗೆ ಬೆಂಬಲ ನೀಡೋಕೆ ದೇಶಾದ್ಯಂತ ಹಲವಾರು ರೈತರು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಹೂವಯ್ಯನವರ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಆದ್ರೆ ಸರ್ಕಾರದ ಕಿವಿ ಇನ್ನೂ ಕಿವುಡಾಗಿದೆ. ಹೂವಯ್ಯನವರ ದೇಹ ಸ್ಥಿತಿ ಚಿಂತಾಜನಕವಾಗಿದೆ. ಪೊಲೀಸರವರಿಗೆ ಪರಿಸ್ಥಿತಿ ನಮ್ ಕಂಟ್ರೋಲ್ ಮೀರ್ತಿದೆ ಸರ್. ಐ ಹ್ಯಾವ್ ಸ್ಪೋಕನ್ ಟು ಹೋಮ್ ಮಿನಿಸ್ಟರ್. ಅವ್ರು ಒಪ್ಕೊಂಡಿದ್ದಾಗಿದೆ. ಈಗ ಉಳಿದಿರೋದು ಒಂದೇ ದಾರಿ, ಜೇನ್ ಕೊಪ್ಪನ ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡೋದು. ಹೂವಣ್ಣ ಎದ್ದೇಳು. ನೀನಿನ್ನ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಎಳ್ನೀರು ತರಿಸಿ. ಒಳ್ಳೆಂತ ಸ್ವಾಮಿ ತರಿಸಿ, ನಾನು ಹೇಳ್ತೀನಿ. ಹೂವಣ್ಣ, ನಿನ್ನ ಹೋರಾಟದಲ್ಲಿ ಗೆದ್ದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ಸ್ಟೇ ಆರ್ಡರ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ತಡೆಯಾಜ್ಞೆ ಕೊಟ್ಟಿದೆ. ಈ ಗೆಲುವು ನಿಮಗೆ ಹೆಂಗ ಅನಿಸ್ತದ್ರಿ? ಈ ಗೆಲುವು ನಂದೊಬ್ಬಂದಲ್ಲ, ತನ್ನ ಮಣ್ಣಿಗಾಗಿ ಹೋರಾಡು ಪ್ರತಿ ಹಳ್ಳಿ, ಪ್ರತಿ ರೈತನ ಗೆಲುವು. ಒಪ್ಕೋತೀನಿ, ಆದ್ರೆ ಎಲ್ಲ ಹಳ್ಳಿಗಳಲ್ಲೂ ಒಬ್ಬ ಹೂವಯ್ಯ ಇರೋದಿಲ್ಲ. ನಿಮ್ ಹೋರಾಟ ಮುಗ್ದಿರ್ಬೋದು, ಆದ್ರೆ ನಮ್ ಹೋರಾಟ ಕಂತೇನೇ ಇಲ್ಲ. ಮುಂದೆ ಯಾವ ಊರುಗಣ್ಣ? ಕಟ್ಕೊಂಡೂರು ಬಿಟ್ಟು ಬಂದೂರು, ಇದ್ರೆ ಈ ಊರು, ಎದ್ರೆ ಮುಂದೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಎಕ್ಸಾಕ್ಟ್ಲಿ ರೈಟ್. ಮಾಸ್ಟರ್, ಈ ಒಂದು ಜೇನುಕೊಪ್ಪದ ಸುತ್ತಮುತ್ತ ಇರುವಂತಹ 25 ಹಳ್ಳಿಗಳನ್ನ ಬಹುರಾಷ್ಟ್ರೀಯ ಕಂಪನಿಗಳು ಕಬಳಿಸುವಿಕೆ ಮಾಡಿದಂತಹ ಸಂಚು ವಿಫಲವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಹದಗೆಟ್ಟಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಮ ಜನ ಭರವಸೆ ಇಡಬಹುದು ಅನ್ನೋದು ಇದರಿಂದ ಸಾಬೀತಾಗಿದೆ.